ಬ್ಲೂಮ್ಸ್. ಇವತ್ತಿನ ಒಂದು ವಿಡಿಯೋ ಬಂದು ನವರಾತ್ರಿ ಹಬ್ಬದ 5ನೇ ದಿನದ ವಿಡಿಯೋ ಆಗಿರುತ್ತದೆ. ನವರಾತ್ರಿ ಹಬ್ಬದ 5ನೇ ದಿನ ನಾವು ಸ್ಕಂದ ಮಾತಾ ದೇವಿಯನ್ನು ನಾವು ಆರಾಧಿಸುತ್ತೇವೆ. ಸ್ಕಂದ ಮಾತೆ ಯಾರು, ಸ್ಕಂದ ಮಾತೆಯ ದೇವಿಯ ಹಿಂದಿನ ಇತಿಹಾಸ ಏನು ಅಂತ ತಿಳ್ಕೊಂತ ಬರೋಣ. ಸ್ಕಂದ ಮಾತಾ ಬಂದು ಸ್ಕಂದನ ತಾಯಿ. ಸ್ಕಂದ ಅಂತ ಅಂದರೆ ಕುಮಾರಸ್ವಾಮಿ, ಸುಬ್ರಹ್ಮಣ್ಯ, ಕಾರ್ತಿಕೇಯನ ತಾಯಿಯೇ ಸ್ಕಂದ ಮಾತಾ. ತಾಯಿ ಪಾರ್ವತಿ ದುರ್ಗೆಯ 5ನೇ ರೂಪ ಮತ್ತು ಸ್ಕಂದನ ತಾಯಿಯೇ ನಾವು ಸ್ಕಂದ ಮಾತೆ ಎಂದು ಕೂಡ ಕರೆಯುತ್ತೇವೆ. ಸ್ಕಂದ ಮಾತಾ ದೇವಿಯು ಮಾತೃತ್ವದ ರೂಪದವಳು, ಶಾಂತಿ, ದಯೆ ಮತ್ತು ಕರುಣೆಯ ಸಂಕೇತ ಕೂಡ ಎಂದು ಹೇಳಲಾಗುತ್ತದೆ. ಸ್ಕಂದ ಮಾತಾ ದೇವಿಯ ರೂಪ ಏನು ಅಂತ ತಿಳ್ಕೊಂತ ಬರೋಣ. ಸ್ಕಂದ ಮಾತಾ ದೇವಿಯ ವಾಹನ ಬಂದು ಸಿಂಹ ವಾಹನವಾಗಿರುತ್ತದೆ. ಸ್ಕಂದ ಮಾತೆ ದೇವಿ 4 ಕೈಗಳನ್ನು ಹೊಂದಿದ್ದು 2 ಕೈಗಳಲ್ಲಿ ಕಮಲವನ್ನು ಹಿಡಿದಿದ್ದಾಳೆ, ಮತ್ತೊಂದು ಕೈಯಲ್ಲಿ ಸ್ಕಂದ ಶಿಶುವನ್ನು ಕೂಡ ಹಿಡಿದು ಇನ್ನೊಂದು ಕೈಯಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡುವ ರೂಪದಲ್ಲಿ ಚಿತ್ರಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಸ್ಕಂದ ಮಾತಾ ದೇವಿಯು ಪದ್ಮಾಸನದಲ್ಲಿ ಕುಳಿತಿದ್ದು ತಾಯಿಯನ್ನು ಪದ್ಮಾಸನ ದೇವಿ ಎಂದು ಕೂಡ ಕರೆಯಲಾಗುತ್ತದೆ. ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರಿಂದ ಮೋಕ್ಷ ಮತ್ತು ಪರಮ ಶಾಂತಿ ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಸ್ಕಂದ ಮಾತಾ ದೇವಿ ಅಂದರೆ ನವರಾತ್ರಿ ಹಬ್ಬದ 5ನೇ ದಿನ ನಾವು ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರಿಂದ ನಮ್ಮಲ್ಲಿ ಶಾಂತಿ ಮತ್ತು ತಾಯಿಯ ಒಂದು ಆಶೀರ್ವಾದ ಕೂಡ ಸಿಗುತ್ತದೆ ಮತ್ತು ಮನಸ್ಸಿನಲ್ಲಿದ್ದಂಥ ತೊಂದರೆಗಳಾಗಿರ್ಬೋದು, ಯಾವುದೇ ರೀತಿಯ ಕಷ್ಟಗಳೇ ಬಂದರೂ ಸ್ಕಂದ ಮಾತಾ ನಮ್ಮನ್ನು ಹೊಲಿಯುತ್ತಾಳೆ ಎಂದು ಕೂಡ ಹೇಳಲಾಗುತ್ತದೆ. 5ನೇ ದಿನ ಹಸಿರು ಬಣ್ಣವನ್ನು ನಾವು ಧರಿಸುವುದರಿಂದ ಹಸಿರು ಬಣ್ಣ ಬಂದು ಒಂದು ಸ್ವಚ್ಛತೆಯ ಸಂಕೇತ ಕೂಡ ಆಗಿದೆ ಮತ್ತು ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಮತ್ತು ಇನ್ನು ಎಷ್ಟೋ ರೀತಿಯಾದಂತಹ ನಮ್ಮ ಜೀವನದಲ್ಲಿ ಬೇಕಾದಂತಹ ಎಲ್ಲ ರೀತಿಯಾದಂತಹ ಕೆಲವು ಅಂಶಗಳನ್ನು ಕೊಡುವ ಒಂದು ಬಣ್ಣವೇ ಈ ಒಂದು ಹಸಿರು ಬಣ್ಣ ಆಗಿದೆ. ಯಾವುದೇ ರೀತಿ ಪಾಸಿಟಿವಿಟಿ ಅನ್ನೋದು ಕೂಡ ಈ ಒಂದು ಬಣ್ಣದಿಂದ ನಮ್ಗೆ ಸಿಗುತ್ತೆ ಅಂತಂದರೆ ಗ್ರೀನ್ ಕಲರಿಂದ ಸಿಗುತ್ತೆ ಎಂದು ಕೂಡ ಹೇಳಲಾಗುತ್ತದೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.